ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಃ ಸೂರ್ಯ ಪಿತಾಮಹೋ ವ್ಯಾಸ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌರುಷಶ್ಚೈವ ಚವನೋ ಜವನೋ ಭೃಗುಃ ಶವನಕೋಷ್ಠಾದಿಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ವಿಶೇಷವಾಗಿ ಮಾರ್ಚ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ತಿಳ್ಕೊಳ್ಳೋಣ. ನೋಡಿ, ಇದು ಮಾರ್ಚ್ ತಿಂಗಳು ಅಂತಂದು ನಮ್ಮಲ್ಲಿ ಫಾಲ್ಗುಣ ಮಾಸ, ಅಂದರೆ ಈ ಸಂವತ್ಸರದ ಒಂದು ಕೊನೆಯ ತಿಂಗಳು. ಹಾಗಾಗಿ ಒಂದಂತಕ್ಕೆ ಈ ತಿಂಗಳಲ್ಲಿ ಹೆಚ್ಚಿನದಾದಂತಹ ಬಹಳಷ್ಟು ಫಲಗಳೇನೂ ಕೂಡ ಇಲ್ಲ. ಯಾಕಂದರೆ 19 ದಿವಸ ಮಾತ್ರ ಈ ತಿಂಗಳಲ್ಲಿ ನಮಗೆ ಸಿಗುತ್ತೆ. ನೋಡಿ, 1ನೇ ತಾರೀಕಿಗೆ ಅಂತ ವಿಶೇಷವಾದ ದಿವಸ ಇಲ್ಲ. 2ನೇ ತಾರೀಕಿಗೆ ಹೋಳಿಕೋತ್ಸವ ಮತ್ತು ಕಾಮದಹನ, ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂತಹದ್ದು. ಹಾಗೆ 3ನೇ ತಾರೀಕಿಗೆ ಗ್ರಸ್ತೋದಯ, ವಿಶೇಷವಾದಂಥ ಚಂದ್ರಗ್ರಹಣವೂ ಕೂಡ ಇದೆ. ಹಾಗಾಗಿ ಚಂದ್ರಗ್ರಹಣದ ಒಂದು ವಿಡಿಯೋವನ್ನು ಕೂಡ ಅಪ್ಲೋಡ್ ಮಾಡಿದ್ದೇವೆ, ಅದನ್ನು ಕೂಡ ಗಮನಿಸಿ. ಮತ್ತು ಮಕರ ರಾಶಿಯವರಿಗೆ ಸ್ವಲ್ಪ ಅಶುಭವಾದಂಥ ಫಲಗಳಿದೆ, ಅದಕ್ಕೂ ಕೂಡ ಪರಿಹಾರಗಳನ್ನು ಕೂಡ ಗ್ರಹಣ ಪರಿಹಾರಗಳನ್ನು ಹೇಳಿದ್ದೇನೆ, ಅದನ್ನು ಕೂಡ ನೀವು ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡಿ. ಇದು ಮಾಸ ಭವಿಷ್ಯ ಆದದ್ದರಿಂದ ಈ ವಿಡಿಯೋದಲ್ಲಿ ಅಷ್ಟೊಂದು ಆ ಗ್ರಹಣದ ಬಗ್ಗೆ ವಿಶೇಷವಾದಂತಹ ಒಂದು ಸಮಯವನ್ನು ಹಾಕುವುದಿಲ್ಲ. ಈ ಮಾಸದಲ್ಲಿ ಏನೇನು ಫಲ ಸಿಗುತ್ತೆ ಮಾರ್ಚ್ ತಿಂಗಳಲ್ಲಿ ಎಂಬುದನ್ನು ಕೂಡ ಗಮನಿಸೋಣ. ಒಟ್ಟಿನಲ್ಲಿ ಹುಣ್ಣಿಮೆ ಇದೆ, ಗ್ರಹಣ ಇದೆ. ಗ್ರಹಣದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು, ಸಣ್ಣ ಪುಟ್ಟ ದುಷ್ಫಲಗಳು ಕೂಡ ಇದೆ. ಅದಕ್ಕೂ ಕೂಡ ನೀವು ಆ ವಿಡಿಯೋವನ್ನು ಕೂಡ ಗಮನಿಸಿ. ಇನ್ನು 6ನೇ ತಾರೀಕು ಸಂಕಷ್ಟರ ಚತುರ್ಥಿ ಇದೆ, 14ನೇ ತಾರೀಕಿಗೆ ಮೀನ ಸಂಕ್ರಾಂತಿ, 15ನೇ ತಾರೀಕಿಗೆ ಷಡಶೀತಿ ಪುಣ್ಯಕಾಲ, 16ನೇ ತಾರೀಕಿಗೆ ಸೋಮ ಪ್ರದೋಷ, 17ನೇ ತಾರೀಕಿಗೆ ಮಾಸ ಶಿವರಾತ್ರಿ, 19ನೇ ತಾರೀಕಿಗೆ ಯುಗಾದಿ ಅಮಾವಾಸ್ಯೆ. ಹೀಗೆಲ್ಲ ಇದೆ ನೋಡಿ. ನೋಡ್ತಾ ನಮಗೆ ಟೈಮ್ ಕಳೆದು ಹೋಗಿಬಿಡುತ್ತೆ. 2025 ಮುಗಿದು 26ನೇ ಇಸ್ವಿ, ಫೆಬ್ರವರಿ ಮುಗಿದು ಮಾರ್ಚ್ ತಿಂಗಳು ಮಾಸ ಭವಿಷ್ಯ ಶುರು ಮಾಡ್ತಾ ಇದೆ. ಎಷ್ಟು ಬೇಗನೆ ಕಾಲ ಹಾಳುವಂಥದ್ದು ಹೋಗ್ತಾ ಇದೆ. ಕಾಲೋಗಚ್ಚತಿ ಧೀಮತಾಂ, ಅಂದರೆ ವಿಶೇಷವಾಗಿ ಈಗ ಮಹಾತ್ಮರಾದಂಥವರು, ತಿಳುವಳಿಕೆ ಉಳ್ಳಂಥವರು ಕಾಲದ ಬಗ್ಗೆ ಸಮಯ ಪ್ರಜ್ಞೆ ಇಟ್ಕೊಳ್ತಾರೆ. ಅದು ಜನಸಾಮಾನ್ಯರೇ ನಮಗೆ ಕಾಲವನ್ನು ಇಟ್ಕೊಳ್ಳಿಕ್ಕೆ ಆಗೋದೇ ಇಲ್ಲ. ಕಾಲ ಮುಂದೆ ಹೋಗ್ತಾ ಇರುತ್ತೆ ಅಲ್ವಾ. ನೋಡಿ, 2ನೇ ರಾಶಿಯಲ್ಲಿ ಕುಜ ಮತ್ತು ಬುಧ ರಾಹು 2ನೇ ರಾಶಿಯಲ್ಲಿ, ಹಾಗೆ 3ಯ ರಾಶಿಯಲ್ಲಿ ರವಿ ಶುಕ್ರ ಶನಿ ಸಾಮಾನ್ಯವಾಗಿ 13ನೇ ತಾರೀಕು 14ನೇ ತಾರೀಕು ಹಾಗೆ ಹೋಗ್ತಾರೆ. ಇನ್ನು 4, 5ನೇ ರಾಶಿಯಲ್ಲಿ ಯಾರಿಲ್ಲ, 6ನೇ ರಾಶಿಯಲ್ಲಿ ಗುರು, 7ನೇ ರಾಶಿಯಲ್ಲಿ ಯಾರಿಲ್ಲ, 8ನೇ ರಾಶಿಯಲ್ಲಿ ಕೇತು, ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ. ಇನ್ನು ಉತ್ತರಾಷಾಢ, ಶ್ರವಣ, ಧನಿಷ್ಠ 1, 2ನೇ ಪಾದ ಇದು ಮಕರ ರಾಶಿಗೆ ಬರುತ್ತೆ. ಹಾಗಾಗಿ ಈ ನಕ್ಷತ್ರ ಪರಿಹಾರಗಳನ್ನು ಕೂಡ ನಾವು ಹೇಳುವ. ಫಸ್ಟ್ ಏನೇನು ಈ ತಿಂಗಳಲ್ಲಿ ಬದಲಾವಣೆಗಳಾಗಬಹುದು ಎಂಬುದನ್ನು ಗಮನಿಸೋಣ. ನೋಡಿ, 1ನೇದಾಗಿ ಬಹಳ ಮುಖ್ಯವಾಗಿ ಶುಕ್ರ ಶನಿಯ ಸಂಯೋಗ ಬಹಳ ಒಳ್ಳೆಯದು. ಶುಕ್ರ ಮತ್ತು ಶನೇಶ್ವರನು 3ಯ ರಾಶಿಯಲ್ಲಿದ್ದಾರೆ. ಇದರಿಂದ ಬಹಳ ಉತ್ತಮವಾದಂಥ ಫಲಗಳು ನಮಗೆ ಸಿಗಬಹುದು. ಈ ತಿಂಗಳಲ್ಲಿ ನಿಮಗೆ ಶುಕ್ರನಿಂದ ಒಂದು ಹಣಕಾಸು ಗೆಲುವಂತಕ್ಕೆ ಲಾಭಾಂಶಗಳು, ಅವಕಾಶಗಳು ಸಿಗುವಂಥದ್ದು. ಮತ್ತು ನಿರುದ್ಯೋಗ ಉಳ್ಳಂಥವರಿಗೆ ಉದ್ಯೋಗ ಇಲ್ಲ, ಉದ್ಯೋಗದಲ್ಲಿ ಅವಕಾಶಗಳು ಸಿಗ್ತಾ ಇಲ್ಲ, ಅಂಥ ವ್ಯಕ್ತಿಗಳಿಗೆ ಎಲ್ಲೋ ಒಂದು ಲಾಭಾಂಶಗಳು, ಅನುಕೂಲಗಳು ಸಿಗುವಂಥ ಚಾನ್ಸಸ್ ಇದೆ. ಹಾಗೆ ಉದ್ಯೋಗದಲ್ಲಿ ತಕ್ಕ ಮಟ್ಟಿಗೆ ಒಳ್ಳೆಯ ರೀತಿಯಾದಂಥ ಫಲಗಳು, ಅನುಕೂಲತೆಗಳಿದೆ. ಉದ್ಯೋಗದಲ್ಲಿ ಪ್ರಯತ್ನ ಮಾಡಿ ಆ ಒಳ್ಳೆಯ ಫಲಗಳು ನಿಮ್ಮನ್ನು ತಕ್ಕ ಮಟ್ಟಿಗೆ ಒಳ್ಳೆಯ ರೀತಿಯಾದಂಥ ನಿರ್ಧಾರಗಳನ್ನು ಕೊಡಬಹುದು. ಇನ್ನು ರವಿಯೂ ಕೂಡ 3ಯ ರಾಶಿಯಲ್ಲಿದ್ದಾನೆ, ಅಷ್ಟಮಾಧಿಪತಿ ಆದಂಥವನು 3ಯ ರಾಶಿಯಲ್ಲಿದ್ದಾನೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಒಂದು ಹಂತಕ್ಕೆ ಸಹೋದರರಿಂದ ಏನಾದರೂ ಲಾಭಾಂಶಗಳಾಗಬಹುದು, ಸಹೋದರರಿಂದ ಏನಾದರೂ ಅವಕಾಶಗಳು ಸಿಗಬಹುದು. ಯಾಕಂದರೆ ಅಣ್ಣ ತಮ್ಮನ ಮಧ್ಯದಲ್ಲೇ ಗಲಾಟೆ, ಕಿರಿಕಿರಿ ಹೀಗೆಲ್ಲ ಆಗಿದೆ. ಯಾವುದೊಂದು ಭೂಮಿಯೋ ಜಮೀನೋ ವ್ಯಾಜ್ಯ ಇದೆ, ಕಿರಿಕಿರಿ ಇದೆ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ನಿಮ್ಮವರಿಂದಲೇ ನಿಮಗೆ ಲಾಭಾಂಶಗಳು ಸಿಗಬಹುದು. ಯಾಕಂದರೆ ಎಷ್ಟೇ ಆದರೂ ಕೂಡ ಅಣ್ಣ ತಮ್ಮಂದರು ಕುಟುಂಬದವರಲ್ವಾ, ಕುಟುಂಬದವರಲ್ಲೇ ಏನೋ ಕಿರಿಕಿರಿ ಇದ್ದರೆ ಆ ಕುಟುಂಬದ ಕಡೆಯಿಂದನೇ ಸ್ವಲ್ಪ ಸೇರಿ ಬರುವಂಥದ್ದು, ಅನುಕೂಲ ಆಗುವಂಥದ್ದು, ಸಮಾಧಾನ ಸಿಗುವಂತಹದ್ದು ಇಂಥ ಅವಕಾಶಗಳಿದೆ. ಹಾಗಾಗಿ ಧೈರ್ಯದಿಂದ ಮುನ್ನುಗ್ಗಿ. ಆ ಧೈರ್ಯ ಹೇಳುವಂಥದ್ದು ಯಾವತ್ತೂ ಕೂಡ ಒಳ್ಳೆಯದನ್ನೇ ಕೊಡುತ್ತೆ ಮನುಷ್ಯನಿಗೆ. ಯಾಕಂದರೆ ಈಗ ನಿಮಗೆ ಸದ್ಯಕ್ಕೆ ಏನಾಗಿದೆ, ಒಂದಂತ ಷಷ್ಠದ ಗುರುವೂ ಕೂಡ ಇಲ್ಲ. ಇನ್ನು 3ಯ ರಾಶಿ ಶನೇಶ್ವರನೂ ಇದ್ದಾನೆ. ಶನೇಶ್ವರನು 3ಯ ರಾಶಿಯಲ್ಲಿದ್ದಾಗ ಒಂದಂತ ವಿಕ್ರಮ ಕೊಡ್ತಾ ಇದ್ದಾನೆ. ಅದೇನೋ ಹೇಳ್ತಾರಲ್ಲ, ಸುತ್ತಿ ಒಂದು ಕಡೆ ಹೋಗ್ತಾ ಇದ್ದೀರಿ. ಒಂದು ಕಡೆ ಹೋಗ್ತಾ ಇದ್ದೀರಿ ಅಂತಂದರೆ ಅರ್ಥ ಏನು, ಜೀವನದಲ್ಲಿ ಎಷ್ಟೋ ಸಲ 3ಯ ರಾಶಿಯಲ್ಲಿ ಒಂದು ಹಂತಕ್ಕೆ ವಿಕ್ರಮಸ್ಥಾನ ಅಂತ ಹೇಳ್ತಾರೆ. ವಿಕ್ರಮಸ್ಥಾನ ಅಂತಂದರೆ ನಮ್ಗೆ ಹೋಗೋಗಿ ರೂಢಿ ಇದೆ, ಅಲ್ಲಿ ಹೋಗ್ತಾ ಇದ್ದೇವೆ. ಅದು ನಿಜವಾಗೂ ಹೋಗ್ತಾ ಇದ್ದೇವೆ ಅಂತಿಲ್ಲ. ಫೋನಲ್ಲಿ ಮಾತಾಡ್ತಾ ಇದ್ದೇವೆ, ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಎಷ್ಟೋ ಸಲ ನಾವು ಆದಷ್ಟು ಜಾಗ್ರತೆಯಲ್ಲಿರುವಂಥ ಪ್ರಯತ್ನ ಮಾಡಬೇಕು. ಈ ತಿಂಗಳಲ್ಲೂ ಕೂಡ ನೀವು ಜಾಗ್ರತೆಯಲ್ಲಿರುವಂಥ ಪ್ರಯತ್ನ ಮಾಡಬೇಕು. 1ನೇದಾಗಿ ಏನಪ್ಪ, ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಹಾಗೆ 2ನೇದಾಗಿ ಯಾವುದೋ ಒಂದು ದೊಡ್ಡ ಕೆಲಸ ನಡೆದು ಬಿಡುತ್ತೆ ಅಂದ್ಕೊಳ್ತೇವೆ, ಅದೆಲ್ಲ
ಆ ಸಮಯ ಬಂದಾಗ ಆಗಬಹುದು, ಕೆಲವೊಂದು ಸಲ ನಡೆಯೋದೂ ಕೂಡ ಇರಬಹುದು. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹಿತಮಿತಿಯಲ್ಲೇ ಪ್ರಯತ್ನ ಮಾಡಬೇಕು. ಅದಕ್ಕೆ ಹಿಂದಿನವ್ರು ಹೇಳ್ತಾರಲ್ಲ, ಹೊಸ ಸೀರೆ ಬರುತ್ತೆ ಅಂತೇಳಿ ಹಳೆ ಸೀರೆ ಸುಟ್ಟು ಹಾಕಲಿಕ್ಕೆ ಆಗುತ್ತಾ ಅಂತ ಕೇಳ್ತಾರೆ ಅಲ್ವಾ. ಹಾಗಾಗಿ ಹೊಸ ಸೀರೆ ಬರಬೇಕು, ಹೊಸ ಸೀರೆ ಸಿಗಬೇಕು, ಅನಂತರ ಹಳೆ ಸೀರೆ ಏನು ಮಾಡೋದು ಅಂತೇಳಿ ಯೋಚನೆ ಮಾಡಬೇಕು. ಜೀವನ ಆಡುವಂಥದ್ದು ಹಾಗೆ ಉದ್ಯೋಗವನ್ನು ಕೂಡ ಬಿಡುವಾಗ ಒಂದು ನೂತನವಾದಂಥ ಉದ್ಯೋಗ ಸ್ಥಿರವಾಗಿದೆ, ಅನುಕೂಲವಾಗಿದೆ ಹೇಳೋದು ನಮಗೆ ದೃಢವಾಗಬೇಕು. ಹಾಗಾಗಿ ಬಹಳ ಮುಖ್ಯವಾಗಿ ಉದ್ಯೋಗದ ವಿಷಯದಲ್ಲಿ ಒತ್ತಿವತ್ತೇನು ಕೇಳುತ್ತೇನೆ ಅಂತಂದರೆ, ಉದ್ಯೋಗಿನಂ ಪುರುಷಸಿಂಹಂ ಉಪೈತಿ ಲಕ್ಷ್ಮೀ. ಪ್ರತಿಯೊಬ್ಬರಿಗೂ ಕೂಡ ಯಾವುದೇ ಇರಲಿ ಉದ್ಯೋಗ ಚೆನ್ನಾಗಿರಬೇಕು, ಉದ್ಯೋಗದಲ್ಲಿ ಸಮಸ್ಯೆಗಳು ಆದಷ್ಟು ಸ್ವಲ್ಪ ಕಿರಿಕಿರಿ ಕಡಿಮೆ ಇರಬೇಕು, ಮತ್ತು ಅದರಲ್ಲಿ ಇನ್ನೂ ಸಾಧನೆಗಳು ಮೇಲ್ಮಟ್ಟಕ್ಕೆ ಹೋಗ್ತಾ ಇರಬೇಕು. ಹಾಗಾಗಿ ಆ ಉದ್ಯೋಗದ ಬಗ್ಗೆ ಈ ತಿಂಗಳಲ್ಲಿ ಫೋಕಸನ್ನು ಜಾಸ್ತಿ ಕೊಡಬೇಕು. ಹಾಗೆ ನಾಲ್ಕನೇದಾಗಿ ಸಣ್ಣ ಪುಟ್ಟ ಅನಾರೋಗ್ಯಗಳಿದೆ, ಆದರೂ ಕೂಡ ಅದಕ್ಕೆ ಜಾಸ್ತಿ ತಲೆ ಕೆಡಿಸ್ಕೊಂಡು ಹೋಗುವಂಥದ್ದು ಬೇಡ. ಯಾಕಂದರೆ ಎಷ್ಟೋ ಸಲ ಸೂಜಿಯಿಂದ ತೆಗೆಯುವಂಥದ್ದನ್ನು ನಾವು ಕೊಡಲಿಯಿಂದ ಹೊಡೆದು ತೆಗಿತೇವೆ, ಹಾಗೆ ಆಗಬಾರ್ದು ಜೀವನದಲ್ಲಿ. ಆದಷ್ಟು ಸೂಕ್ಷ್ಮವಾದದ್ದನ್ನು ಸೂಕ್ಷ್ಮವಾಗಿ ಮುಗಿಸ್ಬೇಕು, ದೊಡ್ಡದನ್ನು ಕಿರಿಕಿರಿಯನ್ನು ಮಾಡ್ತಾ ಹೋಗಬಾರ್ದು. ಏನೋ ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿ ಆಯಿತು, ಯಾವುದೋ ಒಂದು ಅಧಿಕಾರಿಗಳು ಜೊತೆಗಿದ್ದವರು ಹೇಳಿದ್ರು ಅಂಥೇಳಿ ಅದಕ್ಕೆ ತುಂಬನೇ ತಲೆ ಕೆಡಿಸ್ಕೊಂಡು ತುಂಬನೇ ಹಾಗೆ ಹೀಗೆ ಮಾಡಲಿಕ್ಕೆ ಹೋಗಬಾರ್ದು. ಎಷ್ಟು ಸಮಾಧಾನ ಆಗುತ್ತೋ, ಎಷ್ಟು ಸರಿ ಆಗುತ್ತೋ ಅದ್ರ ಬಗ್ಗೆ ನಾವು ಪ್ರಯತ್ನ ಮಾಡ್ತಾ ಹೋಗಬೇಕು. ಯಾವಾಗೂ ಕೂಡ ಆ ಥರ ತೀರ ತಲೆ ಕೆಡಿಸ್ಕೊಂಡು ಹೋಗುವಂಥ ಪ್ರಯತ್ನ ಬೇಡ. ಇನ್ನು ಧನಸ್ಥಾನದ ಕುಜ ಸ್ವಲ್ಪ ಭೂಮಿ ವ್ಯವಹಾರ ಮಾಡಿ ಗೆಲುವ ತಕ್ಕ ಮಟ್ಟಿಗೆ ಅನುಕೂಲತೆಗಳಾಗಬಹುದು. ಯಾಕಂದರೆ ಬುಧನ ಜೊತೆ ಕುಜ ಇದ್ದಾನೆ, ಇದು ಬಹಳ ಒಳ್ಳೆಯದು. ವಿದ್ಯಾರ್ಥಿಗಳ ಜೀವನದಲ್ಲಿ ಏನೋ ಒಂದು ಕಡೆ ಲಾಭಾಂಶ ಸಿಗುವಂಥದ್ದು, ಚೆನ್ನಾಗಿ ಓದುವಂಥದ್ದು. ಎಕ್ಸಾಮ್ ಕೆಲವು ಜನಕ್ಕೆ ಹತ್ತಿರದಲ್ಲೇ ಇದೆ. ಹಾಗಾಗಿ ವಿದ್ಯಾರ್ಥಿಗಳು ತಕ್ಕ ಮಟ್ಟಿಗೆ ಮಕರ ರಾಶಿಯವರು ಓದಿ ಚೆನ್ನಾಗಿ, ಅಂದರೆ ಮನುಷ್ಯನಿಗೆ ಪ್ರಯತ್ನ ಸದಾಕಾಲ ಇರಬೇಕು. ಸಪ್ತಮಂ ದೈವಚಿಂತನಂ ಎಂಬುದಾಗಿ ಹೇಳಿದ್ದಾರೆ. ನಿಮ್ಮ ಪ್ರಯತ್ನ ಜಾಸ್ತಿ ಇರಬೇಕು. ಹಾಗಾಗಿ ಈ ವಿಡಿಯೋ ನೋಡ್ತಾ ಇರುವಂಥ ವಿದ್ಯಾರ್ಥಿಗಳು ಮಕರ ರಾಶಿಯವರು ಬಹಳ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಅದರಿಂದ ಹೆಚ್ಚಿನದಾದಂಥ ಅವಕಾಶಗಳನ್ನು ಕೂಡ ಭಗವಂತ ನೀಡಬಹುದು. ಮತ್ತು ಭೂಮಿ ವ್ಯವಹಾರ ಮತ್ತು ಕಾನೂನಿನ ವಿಷಯದಲ್ಲಿ ಸ್ವಲ್ಪ ಅನುಕೂಲತೆಗಳಾಗಬಹುದು ಈ ತಿಂಗಳಲ್ಲಿ. ಯಾವುದೋ ಒಂದು ಭೂಮಿ ಕಿರಿಕಿರಿ ಇದೆ, ವ್ಯಾಜ್ಯ ಇದೆ, ಏನೋ ಕೋರ್ಟು ಕಚೇರಿಯಲ್ಲಿ ಏನೋ ಕಿರಿಕಿರಿ ಇದೆ ಅಂತಂದರೆ ಅದೆಲ್ಲ ತಕ್ಕ ಮಟ್ಟಿಗೆ ಬಗೆಹರಿಬಹುದು. ಒಂದು ಹಂತಕ್ಕೆ ಒಳ್ಳೆ ರೀತಿಯಾದಂತಹ ಒಂದು ಟರ್ನಿಂಗ್ ಪಾಯಿಂಟ್ ಯಾರೋ ಆಗಬಹುದು. ಒಂದು ಹಂತದ ಬದಲಾವಣೆ ಆದರೆ ಏನೋ ಒಂದು ಆಗತ್ತೆ ಅಂತಲ್ವಾ. ಯಾಕಂದರೆ ಮನುಷ್ಯನಿಗೆ ನಿಂತ ನೀರು ಆಗಬಾರ್ದು, ಯಾವತ್ತೂ ಕೂಡ ನಿಂತ ನೀರು ಯಾವತ್ತೂ ಆಗಬಾರ್ದು. ಒಂದು ಹಂತಕ್ಕೆ ದಾರಿಗಳು, ಅವಕಾಶಗಳು ಹಂತವಾಗಿ ಬೆಳವಣಿಗೆ ಸಿಗ್ತಾ ಬರಬೇಕು. ಆ ಹಂತದ ಬೆಳವಣಿಗೆಗಳು, ಅನುಕೂಲತೆಗಳು ಕೂಡ ಸಿಗ್ತಾ ಇರುತ್ತೆ. ಇನ್ನು ಒಂದು ಹಂತಕ್ಕೆ ನೋಡಿ, ಕೇತುವಿಂದ ಚಿಂತನೆ ಮಾಡುವಂಥ ತಂದೆಯವರು, ಕುಟುಂಬದ ಹಿರಿಯರ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. ಎಲ್ಲೋ ಒಂದು ಕಡೆಗೆ ಕಿರಿಕಿರಿ ಆಗಬಹುದು. ಹಾಗಾಗಿ ಸ್ವಲ್ಪ ಜಾಗ್ರತೆ. ಎಮರ್ಜೆನ್ಸಿ ಫಂಡನ್ನು ಇಟ್ಕೊಳ್ಳಿ, ಎಷ್ಟೊತ್ತಿಗೆ ಏನಾಗುತ್ತೆ, ಕಿರಿಕಿರಿ ಬರಬಹುದು, ಹಾಗೆ ಆಗಬಹುದು. ಹಾಗಾಗಿ ಸ್ವಲ್ಪ ಎಷ್ಟಾಗುತ್ತೋ ಹಿರಿಯರ ವಿಷಯದಲ್ಲಿ ಜಾಗ್ರತೆ ವಹಿಸ್ಕೊಳ್ಳಿ. ಇನ್ನೊಂದು 5 ಏನಾದ್ರು ಟರ್ನಿಂಗ್ ಪಾಯಿಂಟ್ ಬಂದರೆ, ಒಂದು ನಿಮ್ಮ ಆತ್ಮಸ್ಥೈರ್ಯ ಜಾಸ್ತಿ ಆಗಬಹುದು ರವಿಯಿಂದ. ಎರಡನೇದಾಗಿ ಗೌರ್ಮೆಂಟಿನ ನೌಕರಿ ಮಾಡ್ತಾ ಇದ್ದವರಿಗೆ ಏನಾದ್ರು ಪ್ರಮೋಷನ್ನು ಅಥವಾ ಮೇಲಧಿಕಾರಿಗಳಿಂದ ಒಳ್ಳೆಯದು, ಅಥವಾ ನಿಮ್ಮನ್ನು ಒಳ್ಳೆ ಹುದ್ದೆಗೆ ಏನಾದ್ರು ನೇಮಕ ಮಾಡಿಕೊಳ್ಳಿಕ್ಕೆ ಪ್ರಯತ್ನಗಳಾಗಬಹುದು. ಈ ಕ್ಷಣದಲ್ಲೇ ಮಾಡ್ತಾರೆ ಅಂತಲ್ಲ, ಎಲ್ಲೋ ಒಂದು ಕಡೆಗೆ ನೇಮಕ ಮಾಡಲಿಕ್ಕೆ ಅವಕಾಶಗಳು, ಪ್ರಯತ್ನಗಳು ಆಗಬಹುದು. ಅದನ್ನು ಕೂಡ ಅಂದ್ಕೊಳ್ಳಿ. ಇನ್ನು ಕಲೆ, ಸಾಹಿತ್ಯ, ಸಂಗೀತ ನಿಮಗೆಲ್ಲ ಹೆಚ್ಚಿನದಾದಂಥ ಶುಕ್ರ ಉಚ್ಚವಾಗಿದ್ದಾನೆ ತೃತೀಯ ಸ್ಥಾನದಲ್ಲಿ. ಎಲ್ಲೋ ಒಂದು ಕಡೆಗೆ ಒಳ್ಳೆ ಅವಕಾಶಗಳು ಕೂಡ ಸಿಗಬಹುದು. ಸ್ಪರ್ಧಾತ್ಮಕವಾದಂಥ ವ್ಯಕ್ತಿಗಳು ಎಲ್ಲೋ ಒಂದು ಕಡೆಗೆ ಲಾಭಾಂಶಗಳು. ಜೀವನದಲ್ಲಿ ಎಷ್ಟೆಷ್ಟೋ ನೋಡ್ತಾ ಇರ್ತೇವೆ ನಾವು, ಆದರೆ ನಮ್ಮ ಹತ್ರ ಗೆಲ್ಲಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಆಗಲ್ಲ ಅಂತಂದರೆ ಯಾವುದೂ ಆಗೋದಿಲ್ಲ. ಹಾಗಾಗಿ ಆಗತ್ತೆ, ಸಮಾಧಾನವಾಗಿ ಹಂತವಾಗಿ ಹೋಗುವಂತಹ ಪ್ರಯತ್ನವನ್ನು ಕೂಡ ಮಾಡಿಕೊಳ್ಳಿ. ಒಂದು ಹಂತಕ್ಕೆ ಈ ತಿಂಗಳಲ್ಲಿ ಅಂತ ತೀರಾ ದೊಡ್ಡ ಬದಲಾವಣೆಗಳು ಇಲ್ಲದೇ ಇದ್ದರೂ ಕೂಡ ನಿಮ್ಮ ಮನುಷ್ಯ ಪ್ರಯತ್ನವನ್ನು ಮಾಡಿ, ಸೂರ್ಯನಾರಾಯಣನ ಧ್ಯಾನವನ್ನು ಕೂಡ ಮಾಡ್ತಾ, ಕಲೆ, ಸಾಹಿತ್ಯ, ಸಂಗೀತ, ಕೃಷಿ, ನೀರಿನ ವ್ಯವಹಾರ ಮತ್ತು ಬೆಳ್ಳಿ ಬಂಗಾರದ ವ್ಯವಹಾರ ಮಾಡೋರು ತಕ್ಕ ಮಟ್ಟಿಗೆ ಜಾಗ್ರತೆಯಿಂದ ಚೆನ್ನಾಗಿ ವ್ಯವಹಾರ ಮಾಡ್ತಾ ಬನ್ನಿ. ಅದರಲ್ಲಿ ಲಾಭಾಂಶಗಳು ಕೂಡ ಸಿಗುತ್ತೆ. ಹೂವು, ಹಣ್ಣು, ತರಕಾರಿಗಳಲ್ಲೂ ಕೂಡ ಈ ತಿಂಗಳಲ್ಲಿ ಬೆಲೆಗಳು ಕೂಡ ಲಾಭದಾಯಕವಾಗಿ ಸಿಗಬಹುದು ನಿಮಗೆ ಕೃಷಿಕರಿಗೆ. ಒಂದಂತಕ್ಕೆ ತಕ್ಕ ಮಟ್ಟಿಗೆ ಒಂದು ಮಧ್ಯಮ ಥರದ ಫಲಗಳನ್ನು ಕೂಡ ಈ ತಿಂಗಳಲ್ಲಿ ನೀಡಬಹುದು. ಇನ್ನು ನಕ್ಷತ್ರ ಪರಿಹಾರಗಳೇನು ನೋಡಿ, ಉತ್ತರಾಷಾಢ ನಕ್ಷತ್ರದವರು ಸಾಧ್ಯವಾದ ಮಟ್ಟಿಗೆ ಗ್ರಹಣದ ಸಮಯದಲ್ಲಿ ವಿಡಿಯೋದಲ್ಲಿ ಹೇಳಿದ್ದೇನೆ, ಸ್ನಾನ ಮಾಡಿ ದೇವತಾ ಆರಾಧನೆ, ಅರ್ಚನೆ, ಪೂಜೆ, ಪ್ರಾರ್ಥನೆ, ನಮಸ್ಕಾರವನ್ನು ಮಾಡಿ ತಪ್ಪದೇ ಮಾಡಿ. ಅದರಿಂದ ಬಹಳ ಶುಭವಾಗುತ್ತೆ. ಇನ್ನು ಶ್ರವಣ ನಕ್ಷತ್ರದವರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು 4ನೇ ತಾರೀಕಿಗೆ ಗ್ರಹಣ 3ಕ್ಕೆ ಮುಗೀತದೆ. 4ನೇ ತಾರೀಕು ಸ್ನಾನಾದಿಗಳನ್ನು ಮಾಡಿ ಸಾಧ್ಯ ಆಗುತ್ತೋ ಕರಿ ಎಳ್ಳನ್ನು ಮತ್ತು ಎಳ್ಳೆಣ್ಣೆಯನ್ನು ಕೂಡ ದಾನ ಮಾಡುವಂತಹ ಪ್ರಯತ್ನವನ್ನು ಮಾಡಿ. ಇನ್ನು ಧನಿಷ್ಠಾ ನಕ್ಷತ್ರ ನೋಡಿ, ಧನಿಷ್ಠಾ ನಕ್ಷತ್ರ ಮಕರ ರಾಶಿಗೂ ಬರುತ್ತೆ, ಕುಂಭರಾಶಿಗೂ ಬರುತ್ತೆ. ಆದರೆ ಮಕರ ರಾಶಿಯವರು ಬಹಳ ಮುಖ್ಯವಾಗಿ ವಿಶೇಷವಾಗಿ ನಿಮ್ಮ ಸಾಧ್ಯವಾದ ಮಟ್ಟಿಗೆ ಅಕ್ಕಿಯನ್ನು ಕೂಡ ದಾನವನ್ನು ಮಾಡಿ, ಮತ್ತು ಸಾಧ್ಯವಾದರೆ ಚಿಕ್ಕದಾದಂಥ ಬೆಳ್ಳಿ ಪ್ರತಿಮೆಯನ್ನು, ಬೆಳ್ಳಿ ಸಣ್ಣ ತುಂಡನ್ನು ಕೂಡ ದಾನವನ್ನು ಮಾಡಿ. ಇದರಿಂದ ಏನಾಗುತ್ತೆ, ಚಂದ್ರದೋಷಗಳು, ಗ್ರಹಣ ದೋಷಗಳೆಲ್ಲ ಪರಿಹಾರ ಆಗುತ್ತದೆ. ಪರಮಾತ್ಮನಿಂದ ಶುಭವಾಗಲಿ. ಒಟ್ಟಿನ ಮಕರ ರಾಶಿಯವರಿಗೆ ಒಂದಂತೆ ಕೆಲವೊಂದು ಒಂದು ಕಡೆಗೆ ಅನುಕೂಲತೆಗಳು ಕಾಣುತ್ತದೆ, ಆದರೆ ಒಂದಂತಕ್ಕೆ ಮೋಡ ಇದ್ದ ಹಾಗಿದೆ. ಆ ಮೋಡ ಚೇಂಜ್ ಆಗಬಹುದು, ಅದನ್ನು ನಾವು ಗಮನಿಸ್ತಾ. ಯಾಕಂದರೆ ಯಾವಾಗೂ ಮೋಡ ಶಾಶ್ವತ ಅಲ್ವಾ.
ಅನಂತಕ್ಕೆ ನಾವು ಬಿಸಿಲು ಬರ್ತಾ ಇಲ್ಲ ಅಥವಾ ಏನೋ ಕತ್ತಲೆ ಆಗ್ತಾ ಇದೆ ಅಂತ ಮೋಡ ಇರಬಹುದು, ಆ ಮೋಡ ಹೋಗಬಹುದು ಮುಂದೆ. ಯಾಕಂದರೆ ಸದಾಕಾಲ ಮೋಡ ಇದ್ದೇ ಇರುತ್ತೆ ಅಂತೇನಿಲ್ಲ. ಹಾಗೆ ಈ ಸಮಯವೂ ಕೂಡ ಅನಂತಕ್ಕೆ ಮೋಡ ಇದ್ದ ಹಾಗಿದೆ. ಮೋಡ ಪಾಸಾಗಿ ಮುಂದೆ ಹೋಗುವಂಥ ಪರಿಸ್ಥಿತಿಗಳು ಬಹಳ ಸಮಯದಲ್ಲಿ ನಿಮ್ಗೆ ಆಗಿದೆ. ಹಿಂದೆಲ್ಲ ನೀವು ನೋಡಿದಿರಿ, ಅನುಭವಿಸಿದಿರಿ, ಎಷ್ಟೋ ಕಷ್ಟಕ್ಕೆ ಬಿದ್ದಿರಿ, ಕಷ್ಟದಿಂದ ಎದ್ದಿದ್ದೀರಿ. ಹಾಗಾಗಿ ಮುಂದೆ ಹೇಳುವಂತಹ ಪ್ರಯತ್ನವನ್ನು ಭಗವಂತನು ಅನುಗ್ರಹಿಸಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ.